ದೇವರು ಆಲಯದಲ್ಲಿ ಅವ್ರು ಕಾಯ್ತಿದ್ದಾರೆ ನಿಮ್ಮನ್ನು ನೋಡೋದಕ್ಕೆ, ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ. ನಾವು ಬರುವಾಗ ಆಲಯಕ್ಕೆ ಬರುವಾಗ ಸಪ್ಪಗ ಬರ್ತೀವಿ, ಸಪ್ಪಗ ಬರಬಾರ್ದು. ದೊಡ್ಡ ನಂಬಿಕೆ ಇರಬೇಕು, ಭಾಳ ದೊಡ್ಡ ವಿಶ್ವಾಸ ಇರಬೇಕು. ವಿಶ್ವಾಸದಲ್ಲಿ ನೀತಿವಂತನು ಬದುಕುತ್ತಾನೆ. ವಿಶ್ವಾಸ ಇಲ್ಲದು ಏನು ಗೆಲ್ಲಕ್ಕಾಗಲ್ಲ. ವಿಶ್ವಾಸನೇ ಎಲ್ಲ ಗೆಲ್ಲೋದು. ಯಾರ ಕಡೆ ಜಯ ಬೇಕು? ಗಟ್ಟಿ ಹತ್ತಕ್ಕೆ ಗಟ್ಟಿ ಹೇಳಿ, ನನಗೆ ಜಯಶಾಲಿ ಇರಬೇಕು, ನನಗೆ ಜಯ ಬೇಕು. ಆ ಜಯ ನನ್ನ ಕೈಲೇ ಇದೆ. ಹೌದಲ್ವಲ್ಲಿ? ನೀ ನಂಬಬೇಕು, ನೀ ವಿಶ್ವಾಸ ಮಾಡಬೇಕು. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವೆ ನಮಗಾಗಿ ಫ್ರೀಯಾಗಿ ಕಟ್ಟಿಸಿದ್ದಾರೆ. ಅವರೇ ಒಪ್ಪಿಸ್ಕೊಟ್ಟಿದ್ದ ಮೇಲೆ ಬೇರೆ ಏನಿದೆ ಎಲ್ಲ ನೀನು ಕೇಳೋದೆಲ್ಲ ಕೊಡ್ತಿರ್ತಾರೆ. ತಂದೆಯಾದ ದೇವರು ದೊಡ್ಡ ಪ್ರೀತಿ ಮಾಡಿ ಒಂದೇ ಮಗ, ಮುದ್ದು ಮಗನ ಯಾರನ್ನ ಕೊಡ್ತಾರೆ? ಶಾಶ್ವತಕ್ಕೆ ಬಲಿ ಕೊಡೋಕ್ಕೆ ಯಜ್ಞ ಮಾಡೋದು ಕೊಡ್ತಾರ? ತಂದೆಯಾದ ದೇವರು ಮಗನೇ ಕೊಟ್ಬಿಟ್ರು. ಯೇಸು ಅವ್ರ ಮಗ ಇಲ್ಲಿ ಕೂತ್ಕೊಂಡಿರೋ ಒಬ್ಬೊಬ್ರಿಗಾಗಿ ಯೇಸುವೆ ಕಳಿಸ್ಕೊಟ್ಟಿದ್ದಾರೆ. ಯೇಸು ನಮಗಾಗಿದ್ದಾರೆ. ನಾವು ಆಲಯಕ್ಕೆ ಬರುವಾಗ ಸಂತೋಷ, ಅಲ್ಲಿಂದ ಬರುವಾಗ ನಗುತ್ತಾ ಬರಬೇಕು, ಸಂತೋಷವಾಗಿ ಬರಬೇಕು. ಹೆಂಗೆ ಬರಬೇಕು? ಸಂತೋಷವನ್ನು கோயிலுக்கு வரும்போது துக்கமாக வரக்கூடாது, வருத்தமாக வரக்கூடாது, கவலையாக வரக்கூடாது, பயமும் வரக்கூடாது. நமக்கு ஒருத்தர் இருக்கிறாரு, நம்மோட ஒருத்தர் இருக்கிறாரு, என்னோட ஒருத்தர் இருக்கிறாரு. எல்லாரும் சொல்ல என்னோட ஒருத்தர் இருக்கிறாரு. எல்லாரும் சொல்ல எல்லோரும் எனக்கு இருக்கிறாரு. எனக்குள்ளே இருக்கிற பெரியவராக இருக்கிறார். உலகத்தில் இருக்கிறவரை காட்டிலும் எனக்குள்ள இருக்கிற ரொம்ப பெரியவர். அதனால நம்மளாம் தைரியமாக இருக்கணும்.